ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸೂಕ್ತಿ ಸಂಪದ ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಹೊಸ ಪುಸ್ತಕ ಸೂಕ್ತಿ ಸಂಪದ. ಇದನ್ನು ಸಂಪಾದಿಸಿದ್ದಾರೆ ಎಲ್ ವಿ ಶಾಂತಕುಮಾರಿ ಹಾಗೂ ಶತಾವಧಾನಿ ಆರ್ ಗಣೇಶ್ ಅವರು. ಒಂದು ವಂಶದ ಬೀಜವು ಮುಂದುವರಿಯುವುದಕ್ಕಾಗಿಯೇ ಒಂದು ಕ್ಷೇತ್ರವನ್ನು ಬೇರೊಂದು ವಂಶದವರು ದಾನ ಮಾಡುತ್ತಾರೆ. ಆ ವಂಶದ ಬೀಜವನ್ನು ತನ್ನಲ್ಲಿ ಬೆಳೆಸಿ ವೃಕ್ಷವನ್ನಾಗಿ ಮಾಡಿದ ಮೇಲೆ ಆ ಕ್ಷೇತ್ರವು ಸಾರ್ಥಕ್ಯ ಪಡೆಯುತ್ತೆ. ಒಮ್ಮೆ ತಾಯಿಯಾದವಳು ಎಂದೆಂದಿಗೂ ತಾಯಿಯೇ. ಪುನಃ ಕನ್ಯೆಯಂತೆ ಹೊಸ ಪತ್ನಿತ್ವವನ್ನು ಪ್ರಾರಂಭಿಸುವುದು ಹೇಗೆ? ವಿಕಾಸದ ಓಟದಲ್ಲಿ ಒಂದು ಘಟ್ಟದಿಂದ ಹಿಂದಿನ ಘಟ್ಟಕ್ಕೆ ಅನುಭವವು ಹಿಂದಿರುಗುವುದು ಸೃಷ್ಟಿಯ ನಿಯಮಕ್ಕೆ ವಿರೋಧವಾದುದು. ವಿಕಾಸ ಪಥದಲ್ಲಿ ಒಮ್ಮೆ ಕಳೆದ ಸ್ತರವನ್ನು ಪುನಃ ಬಯಸುವುದು ಪಾಪವಾಗುತ್ತೆ ಅಂತ ಹೇಳ್ತಾರೆ ಶ್ರೋತ್ರಿಯರು ವಂಶವೃಕ್ಷದಲ್ಲಿ. ಏನು ಈ ಪುಸ್ತಕದ ತಿರುಳು ಅಂತ ಹೇಳಿದ್ರೆ, ಶತಾವಧಾನಿ ಅವರ ಗಣೇಶ್ ಅವರಿಗೆ ಅನಿಸುತ್ತೆ ಭೈರಪ್ಪನವರ ಕೃತಿಗಳಲ್ಲಿ ಸದಾಕಾಲಕ್ಕೂ ನೆನಪಿನಲ್ಲಿ ಇಡಬಹುದಾದಂಥ ವಿಚಾರಗಳು, ವಾಕ್ಯಗಳು ಒಳ್ಳೆಯ ಗಾದೆಯ ರೂಪದಲ್ಲಿ ಕೆಲವು ಕಡೆ ಸಿಗುತ್ತೆ. ಇಂತಹವನ್ನೆಲ್ಲ ಸಂಗ್ರಹಿಸಿದರೆ ಚಿಂತನೆ ಮಾಡುವವರಿಗೆ ಒಳ್ಳೆಯ ಸ್ತರಕ್ಕೂ ಸಿಕ್ಕ ಹಾಗಾಗುತ್ತೆ. ಈ ಕೆಲಸವನ್ನು ಮಾಡಬೇಕು ಅಂತ ಬಹಳ ದಿನಗಳಿಂದ ಅಂದುಕೊಂಡಿರ್ತಾರೆ, ಆದರೆ ಅವರಿಗೆ ಅಷ್ಟು ಸಮಯ ಸಿಗೋಲ್ಲ. ಈ ಒಂದು ವಿಚಾರವನ್ನು ಎಲ್ ವಿ ಶಾಂತಕುಮಾರಿ ಅವರಿಗೆ ಹೇಳ್ತಾರೆ. ಶಾಂತಕುಮಾರಿಯವರು ಭೈರಪ್ಪನವರ ಎಲ್ಲ ಕೃತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಅವರಿಗೆ ಹೇಳಿದ ಕೂಡಲೇ ಅವರು ಒಪ್ಕೋತಾರೆ. ಒಪ್ಕೊಂಡು ಅತ್ಯಲ್ಪ ಕಾಲದಲ್ಲಿ ಅಷ್ಟೂ ಕೃತಿಗಳನ್ನು ಓದಿ ಅತ್ಯುತ್ತಮವಾದ ವಾಕ್ಯಗಳನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಅದನ್ನು ಗಣೇಶ್ ಮತ್ತು ಶಾಂತಕುಮಾರಿ ಇಬ್ಬರು ಕೂತ್ಕೊಂಡು ಪರಿಷ್ಕರಿಸಿ ನಂತರ ಭೈರಪ್ಪನವರಿಗೆ ತೋರಿಸಿ ಅವರಿಂದ ಒಪ್ಪಿಗೆ ಪಡೆದು ಈಗ ಪುಸ್ತಕ ರೂಪದಲ್ಲಿ ಅದನ್ನು ಪ್ರಕಟಿಸಿದ್ದಾರೆ. ಈಗಷ್ಟೇ ವಂಶವೃಕ್ಷದ ಒಂದು ಸಾಲನ್ನು ನೋಡಿದ್ವಿ. ಹಾಗೆಯೇ ಇನ್ನೂ ಒಂದು ಸಾಲು. ಒಂದು ಶಿಶುವು ಒಬ್ಬ ತಂದೆ ತಾಯಿಯ ಹೊಟ್ಟೆಯಲ್ಲಿ ಯಾಕೆ ಹುಟ್ಟುತ್ತೆ? ಬ್ಯಾರೆ ಹೊಟ್ಟೆಯಲ್ಲೋ ಯಾಕೆ ಹುಟ್ಟಬಾರ್ದು? ಅದಕ್ಕೂ ಯಾವುದೋ ಪೂರ್ವಜನ್ಮದ ಋಣಾನುಬಂಧ ಇರಲೇಬೇಕಲ್ವಾ? ಆದರೆ ಆ ಋಣಾನುಬಂಧ ಅನ್ನೋದಕ್ಕೆ ಅಲ್ವೇ ಮಾಯೆ ಅನ್ನೋದು. ಆದರೂ ಒಂದು ಶಿಶು ಒಬ್ಬ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋಕೆ ಆ ತಂದೆದೋ ತಾಯಿದೋ ಏನೋ ಒಂದು ಕರ್ಮ ಇರಲೇಬೇಕಲ್ವಾ? ಅಚ್ಚಣ್ಣಯ್ಯ ಹೇಳುವಂಥ ಮಾತು ಇದು ತುಂಬ ಚರ್ಚೆಗೆ ಒಳಗಾಗಿರ್ತಕ್ಕಂಥ ನಾಯಿ ನೆರಳು ಕೃತಿಯಲ್ಲಿ ಬರುತ್ತೆ. ಪೂರ್ವಜನ್ಮದ ಹಿನ್ನೆಲೆಯಲ್ಲಿ ಬರೆದಂಥ ಕಾದಂಬರಿ ನಾಯಿ ನೆರಳು. ಆ ನಾಯಿ ನೆರಳಲ್ಲಿ ಅಚ್ಚಣ್ಣಯ್ಯ ಹೇಳುವಂಥ ಒಂದು ಮಾತನ್ನು ಈಗಷ್ಟೇ ನಾವು ನೋಡಿದ್ವಿ. ಭೈರಪ್ಪನವರು ಹೇಳ್ತಾರೆ, ಗೃಹಭಂಗದ ವಸ್ತುವನ್ನು ಬರೆಯಲು ನನ್ನ 21ನೆಯ ವಯಸ್ಸಿನಲ್ಲಿ ಪ್ರಯತ್ನಿಸಿದೆ. 20 ಪುಟಗಳ ನಂತರ ಹೇಗೆ ಬೆಳೆಸುವುದೆಂದು ತಿಳಿಯದೆ ನಿಲ್ಲಿಸಿದೆ. 7-8 ವರ್ಷ ಕಳೆದ ಮೇಲೆ ಬೇರೊಂದು ರೂಪದಲ್ಲಿ ಆರಂಭಿಸಿದೆ. ತೀರಾ ಹಸಿ ಎನ್ನಿಸಿ ಹರಿದು ಹಾಕಿದೆ. ಮತ್ತೆ 6-7 ವರ್ಷಗಳ ನಂತರ ಆರಂಭಿಸುವ ವೇಳೆಗೆ ಅದುವರೆಗೂ ಘಟನೆಗಳಾಗಿದ್ದ ವಸ್ತುಗಳೆಲ್ಲ ಕರಗಿ ದ್ರವರೂಪವನ್ನು ತಾಳಿ ಆಕಾರರಹಿತ ಜೀವ ದ್ರವ್ಯವಾಗಿತ್ತು. ಅದನ್ನು ನಾನು ನಿರ್ಲಿಪ್ತವಾಗಿ ನಿರ್ವಿಕಾರದಿಂದ ಪರಿಭಾವಿಸಬಲ್ಲವನಾಗಿದ್ದೆ. ಹಾಗಾಗಿ ಗೃಹಭಂಗ ಕಾದಂಬರಿ ಬರೆಯೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ನಾನೇಕೆ ಬರೆಯುತ್ತೇನೆ ಎನ್ನುವ ಪುಸ್ತಕದಲ್ಲಿ ವಿವರಿಸ್ತಾರೆ. ಹೀಗೆ ಭೈರಪ್ಪನವರ ಮನಸ್ಸು ವಿಚಾರ ಹೇಗೆ ಕೆಲಸ ಮಾಡುತ್ತೆ ಇದನ್ನು ತಿಳ್ಕೊಳ್ಳಿಕ್ಕೆ ಅವರ ಕೃತಿಗಳಿಂದ ಅತ್ಯುತ್ತಮವಾದ ಸಾಲುಗಳನ್ನೆಲ್ಲ ಆಯ್ದು ಸಂಗ್ರಹ ಮಾಡಿದ್ದಾರೆ ಈ ಒಂದು ಕೃತಿಯಲ್ಲಿ. ಭೈರಪ್ಪನವರ ಸೂಕ್ತಿ ಸಂಪದ ಕೃತಿಗಳಿಂದ ಆಯ್ದ ಸೂಕ್ತಿಗಳು. ಸಂಪಾದಕರು ಎಲ್ ವಿ ಶಾಂತಕುಮಾರಿ ಹಾಗೂ ಶತಾವಧಾನಿ ಆರ್ ಗಣೇಶ್. ಈ ಒಂದು ಕೃತಿಯನ್ನು ಓದುವುದರ ಮೂಲಕ ಮೂಲ ಕೃತಿಯನ್ನು ಓದಬೇಕು ಅನ್ನೋ ಕುತೂಹಲ ನಮ್ಮಲ್ಲಿ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸಂಪಾದಕರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ
ನನ್ನ ಹೆಸರು ವಿಜಯ ವಾಸುದೇವರಾವ್. ಬೆಂಗಳೂರು ವಿಜಯನಗರದಿಂದ ಬಂದಿರೋದು. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಪ್ರೋಗ್ರಾಮ್ ನೋಡೋದು. ವಿಜಯ ವಾಸುದೇವರಾವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಕನ್ನಡದ ಕಂಪಿನಂತೆ, ಇತಿಹಾಸದ ಇಂಪಿನಂತೆ, ಚಂದನದ ಸುವಾಸನೆಯಂತೆ ಇಡೀ ಜಗತ್ತಿಗೆ ಪಸರಿಸುತ್ತಿರುವ ತಟ್ಟಂತ ಹೇಳಿ ಕಾರ್ಯಕ್ರಮದ ಸಾರಥಿಗಳಾದ ಶ್ರೀಯುತ ಡಾಕ್ಟರ್ ಸೋಮೇಶ್ವರವರಿಗೆ ಹಾಗೂ ತಾಂತ್ರಿಕ ವರ್ಗದವರಿಗೆ ಹಾಗೂ ಚಂದನ ವೀಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಹೆಸರು ಕಾಂತರಾಜು ಕೆ. ಇಲ್ಲೇ ಮಲ್ಲೇಶ್ವರಂ BO ಆಫೀಸಲ್ಲಿ BRP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮತ್ತು ನಾನು ಗೌರಿಬಿದನೂರಿನಿಂದ ಬಂದಿದ್ದೀನಿ ಸರ್. ನನ್ನ ಹವ್ಯಾಸ ಗಿಡಗಳನ್ನು ನೆಡುವುದು ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ತುಂಬ ಸಂತೋಷ ಕಾಂತರಾಜು ಅವರೇ. ಕಾರ್ಯಕ್ರಮದ ಬಗ್ಗೆ, ನಮ್ಮ ಕೇಂದ್ರದ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿದಿರಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭುವನೇಶ್ವರಿ ಸತ್ಯನಾರಾಯಣ ಅಂಥೇಳಿ. ನಾನು ವಿಜಯನಗರದಿಂದ ಬಂದಿದ್ದೀನಿ, ಬ್ಯಾಂಗ್ಳೂರು. ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿಷಯ ಪರಿವೀಕ್ಷಕಳಾಗಿ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು 30 ವರ್ಷಗಳಿಂದ. ನಾನು ರೇರ್ ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ಹೆಚ್ಚು ಓದುವಂಥ ಒಂದು ಹವ್ಯಾಸನ ಇಟ್ಕೊಂಡಿದ್ದೀನಿ ಸರ್. ತುಂಬ ಸಂತೋಷ ಭುವನೇಶ್ವರಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಪುಸ್ತಕ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದನ್ನು ಪ್ರಕಟಿಸಿದೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಸಸ್ಯ ಜಗತ್ತಿನಲ್ಲಿ ಸುಮಾರು 15ರಿಂದ 20 kg ತೂಗುವ ಬೃಹತ್ ಬೀಜವನ್ನು ಬಿಡುವ ಮರ ಯಾವುದು? ಆಯ್ಕೆಗಳನ್ನು ನೋಡೋಣ. ಕೊಕೊಡಿಮೆರ್, ಬೊರಾಸಸ್, ಜೈಂಟ್ ಸೆಕೋಯಾ, ಎಂಟಡ. ಮೊದಲಿಗೆ ಕಾಂತರಾಜು, ಆನಂತರ ಭುವನೇಶ್ವರಿ. ಜೈಂಟ್ ಸೆಕೋಯಾ ಸರ್. ಜೈಂಟ್ ಸೆಕೋಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಭುವನೇಶ್ವರಿ. ಆಯ್ಕೆ 2 ಸರ್. ಆಯ್ಕೆ 2 ಬೊರಾಸಸ್ ಫ್ಲೆಬಿಲಿಫೇರೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೊಕೊಡಿಮೇರ್ ಆಗಿತ್ತು. ಲೊಡೋಸಿಯಾ ಮಾಲ್ಡೀವಿಕಾ ಅಂತ ಕರಿತೇವೆ ಈ ಒಂದು ಮರವನ್ನು. ತೆಂಗಿನ ಜಾತಿಗೆ ಸೇರಿದಂಥ ಮರ ಇದು. ಡಬಲ್ ಕೋಕೋನಟ್ ಅಂತಲೂ ಇದನ್ನು ಕರೀತಾರೆ. 40ರಿಂದ 50 ಸೆಂಟಿಮೀಟರ್ ವ್ಯಾಪ್ತಿ ಇರುತ್ತೆ. ಸೀಶೆಲ್ಸ್ ದ್ವೀಪಗಳಲ್ಲಿ ವಿಶೇಷವಾಗಿ ಬೆಳೆಯುತ್ತಂತೆ. ಹಣ್ಣು 20ರಿಂದ 30 kg ತೂಗುತ್ತೆ. ಹಣ್ಣಿನ ಒಳಗೆ ಇರತಕ್ಕಂಥ ಬೀಜ ಇದೆಯಲ್ಲ, ಅದು 15ರಿಂದ 20 kg ತೂಗುತ್ತಂತೆ. ಇದುವರೆಗೂ ದಾಖಲೆಯ ಹಣ್ಣು ಅಂದರೆ 45 kg ತೂಗುತ್ತಂತೆ ಒಂದು ಹಣ್ಣು ಇದು. ಈ ಹಣ್ಣು ಪೂರ್ಣ ಬೆಳೆಯೋದಕ್ಕೆ ಎಷ್ಟು ವರ್ಷ ತಗೊಳ್ಳುತ್ತೆ ಅಂದರೆ 8ರಿಂದ 10 ವರ್ಷ ತಗೊಳ್ಳುತ್ತಂತೆ. ಡಬಲ್ ಕೋಕೋನಟ್ ಅಂತ ಇದ್ರೂ ಸಹ ತೆಂಗಿನಕಾಯಿಯ ಹಾಗೆ ತಿನ್ನಲಿಕ್ಕಂತೂ ಬರೋಲ್ಲ. ಎಳ್ನೀರು ಥರ ಕುಡಿಯೋಕ್ಕೂ ಸಾಧ್ಯ ಇಲ್ಲ. ಇದು ಬಹಳ ಗಟ್ಟಿ ಇರುತ್ತೆ. ಇದನ್ನು ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಬೌದ್ಧ ಭಿಕ್ಷುಗಳು ಇದ್ದಾರಲ್ಲ, ಅವರು ಈ ಲೊಡೋಸಿಯ ಮರದ ಆ ಕವಚವನ್ನು ತಗೊಂಡು, ಕರಟ ಅಂತ ನಾವೇನು ಹೇಳ್ತೇವಲ್ಲ, ಆ ಥರ ಕರಟದ ಭಾಗವನ್ನು ತಗೊಂಡು ಅದನ್ನು ಭಿಕ್ಷಾ ಪಾತ್ರೆಯನ್ನಾಗಿ ಮಾಡಿ ಬಳಸ್ತಾರಂತೆ. ಹೆಚ್ಚು ಕಡಿಮೆ ಜೀವನ ಪರ್ಯಂತ ಬಾಳಿಕೆ ಬರುತ್ತಂತೆ ಆ ಭಿಕ್ಷಾ ಪಾತ್ರೆ. ದೀಪಾ ಹಿರೇಗುತ್ತಿ ಅವರು ಬರೆದಂಥ ಬ್ರ್ಯಾಂಡ್ ಬಿಲ್ಡರ್ಸ್, ಬಿತ್ತಿ ಬೆಳೆಸಿ ಬೆಳೆದವರು ಎನ್ನುವ ಕೃತಿ. ನಮ್ಮ ಪ್ರಶ್ನೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನು ಗಳಿಸಿತು? ಆಯ್ಕೆಗಳನ್ನು ನೋಡೋಣ. ಅಜ್ಞಾತವಾಸಿ, ಸನ್ಫ್ಲವರ್ಸ್ ವರ್ ದ ಫಸ್ಟ್ ಒನ್ ಟು ನೋ, ಕಾಂತಾರ 2, ಸೂ ಫ್ರಮ್ ಸೋ. ಹೇಳಿ ಕಾಂತರಾಜು. ಕಾಂತಾರ 2 ಅಂತ ಹೇಳ್ತಾ ಇದ್ದಾರೆ ಭುವನೇಶ್ವರಿ. ಅಜ್ಞಾತವಾಸಿ ಸರ್. ಯಾವುದಮ್ಮ? ಮೊದಲನೇದು ಅಜ್ಞಾತವಾಸಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸನ್ಫ್ಲವರ್ಸ್ ವರ್ ದಿ ಫಸ್ಟ್ ಒನ್ ಟು ನೋ ಅನ್ನೋದು ಸರಿಯಾದ
ಉತ್ತರ ಆಗಿತ್ತು. ಇದೊಂದು ಜಾನಪದ ಕವಿ, ಜಾನಪದ ಕಥೆ. ಇದು ನಮಗೆಲ್ಲ ಗೊತ್ತಿರುವಂಥ ಕಥೆಯೇ ಇದು. ಈ ಕಥೆಯಲ್ಲಿ ಓರ್ವ ಮುದುಕಿ ಒಂದು ಹುಂಜವನ್ನು ಅಪಹರಿಸ್ಕೊಂಡು ಹೋಗ್ಬಿಡ್ತಾಳೆ. ಆ ಹುಂಜ ಕೂಗಿದಾಗ ಸೂರ್ಯೋದಯ ಆಗ್ತಾ ಇರುತ್ತೆ. ಯಾವಾಗ ಹುಂಜವನ್ನು ಅಪಹರಿಸ್ಕೊಂಡು ಹೋಗ್ಬಿಡ್ತಾಳೋ ಆಗ ಸೂರ್ಯೋದಯ ಆಗೋದೇ ಇಲ್ಲ, ಎಲ್ಲ ಕಡೆ ಕತ್ತಲು ತುಂಬೋಗುತ್ತೆ. ಆಗ ಯಾರು ಈ ಹುಂಜವನ್ನು ಅಪಹರಿಸ್ಕೊಂಡು ಹೋದರು ಅನ್ನೋದನ್ನು ಹುಡುಕೊಂಡು ಹೋಗುವಂಥ ಒಂದು ಕಥೆ ಇದು. ಜಹಾಂಗೀರ್ ವಿಶ್ವಾಸ್ ಮತ್ತು ವಸುಧಾ ಭಾರಿಘಾಟ್ ಅವರು ನಟಿಸಿರುವಂಥ 16 ನಿಮಿಷಗಳ ಚಿತ್ರ ಅಂತೆ. 4 ದಿನಗಳಲ್ಲಿ ಇಡೀ ಚಿತ್ರೀಕರಣವನ್ನು ಮುಗಿಸಿದ್ರಂತೆ ಇದು. ಈ ಚಿತ್ರದ ವಿಶೇಷ ಅಂದರೆ ರಾತ್ರಿಯ ಹೊತ್ತಲ್ಲಿ ಚಿತ್ರೀಕರಣ ಮಾಡಿರುವ ಶೈಲಿ ಇದೆಯಲ್ಲ, ಅದು ಬಹಳ ಬಹಳ ಅದ್ಭುತವಾಗಿದೆ ಅಂತ ಭಾವಿಸ್ತಾರೆ. ಇದು ನಮ್ಮ ರಾಷ್ಟ್ರದ ಪ್ರಶಸ್ತಿಯನ್ನು ಗಳಿಸಿರೋ ಹಾಗೆ ಕ್ಯಾನಸ್ ಫಿಲ್ಮ್ ಫೆಸ್ಟಿವಲಲ್ಲೂ ಪ್ರಶಸ್ತಿಯನ್ನು ಗಳಿಸಿದೆಯಂತೆ. ಇದು ಕಿರುಚಿತ್ರ. ಮುಂದಿನ ಪುಸ್ತಕ ಡಾಕ್ಟರ್ ಶಿವಕುಮಾರ್ ಅವರು ಬರೆದಂಥ ವಚನಬೋಧಿ, ವಚನಗಳ ವಿಶ್ಲೇಷಣೆಯ ಕೃತಿ ಇದು. ಪ್ರಶ್ನೆಯನ್ನು ನೋಡೋಣ. ಬೆಂಗಳೂರಿನ ಲಾಲ್ಬಾಗಿನಲ್ಲಿ ಹೂಗಳ ಪ್ರದರ್ಶನದ ಮುಖ್ಯ ವಿಷಯ ಯಾವುದು? ಆಯ್ಕೆಗಳನ್ನು ನೋಡೋಣ. ಹೇಳಿ ಕಾಂತರಾಜು. ಆಪರೇಷನ್ ಸಿಂಧೂರ ಸರ್. ಆಪರೇಷನ್ ಸಿಂಧೂರ. ಭುವನೇಶ್ವರಿ. ಚೆನ್ನಮ್ಮ ರಾಯಣ್ಣ. ಚೆನ್ನಮ್ಮ ರಾಯಣ್ಣ. ಆಯ್ಕೆಗಳು: ಆಪರೇಷನ್ ಸಿಂಧೂರ್, ಬಾಹ್ಯಾಕಾಶಯಾನ, ಚೆನ್ನಮ್ಮ ರಾಯಣ್ಣ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚೆನ್ನಮ್ಮ ರಾಯಣ್ಣ ಆಗಿತ್ತು. ವಚನಬೋಧಿ ಎನ್ನುವ ಈ ಒಂದು ಪುಸ್ತಕ ಜೊತೆಗೆ ಬ್ರ್ಯಾಂಡ್ ಬಿಲ್ಡರ್ಸ್ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಭುವನೇಶ್ವರಿ ಅವರಿಗೆ ಕೊಡ್ತಾ ಇದ್ದೇವೆ. 218ನೆಯ ಪ್ರದರ್ಶನ ಲಾಲ್ಬಾಗಲ್ಲಿ ನಡೀತಾ ಇದೆ ಈಗ. ಕಿತ್ತೂರು ಕೋಟೆಯನ್ನು ರೂಪಿಸಿದ್ದಾರಂತೆ ಹೂಗಳಲ್ಲಿ. ಎಷ್ಟು ಹೂಗಳನ್ನು ಬಳಸಿರ್ಬೋದು ಈ ವರ್ಷ ಅಂತ ಹೇಳ್ತಂದರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1 ಕೋಟಿ ಹೂಗಳನ್ನು ಬಳಸಿದ್ದಾರಂತೆ. ಬಹುಶಃ ಇದೊಂದು ದಾಖಲೆ ಅಂತ ಕಾಣುತ್ತೆ. ಇಷ್ಟು ಹೂಗಳನ್ನು ಬಳಸಿ ಹೂಗಳ ಅಲಂಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಖಂಡಿತ ಒಮ್ಮೆ ನಾವೆಲ್ಲ ನೋಡೋಣ. ಮುಂದಿನ ಪುಸ್ತಕ ಆ ಪತ್ರಿಕೋದ್ಯಮ, GN ರಂಗನಾಥರಾವ್ ಅವರು ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಜಗತ್ತಿನ ಅತ್ಯಂತ ಬೃಹತ್ ನೈಸರ್ಗಿಕ ಕನ್ನಡಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಬೊಲಿವಿಯಾ, ಕೆನಡಾ, ಉರುಗ್ವೆ, ಕಾಂಬೋಡಿಯಾ. ಬರೆದಿರುತ್ತಿದ್ದಾರೆ ಕಾಂತರಾಜು. ಸರ್ ಕಾಂಬೋಡಿಯಾ ಸರ್. ಕಾಂಬೋಡಿಯಾ ಆಯ್ಕೆ 4. ಕೆನಡಾ. ಕೆನಡಾ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬೊಲಿವಿಯಾ ಆಗಿತ್ತು. ಬೊಲಿವಿಯಾದಲ್ಲಿ ಸಲಾರ್ ಡಿ ಉಯಿನಿ ಅಂತ ಒಂದು ಸ್ಥಳ ಇದೆ. ಈ ಸ್ಥಳದ ವಿಶೇಷ ಏನು ಅಂದರೆ 10,000 ಚದರ ಕಿಲೋಮೀಟರ್ ಒಂದೇ ಸಮನಾದ ನೆಲ ಅಂತೆ. ಆ ನೆಲದಲ್ಲಿ 10,000 ಚದರ ಕಿಲೋಮೀಟರಷ್ಟು ನೆಲದಲ್ಲಿ ಉಪ್ಪು ಹೆಪ್ಪುಗಟ್ಟಿಬಿಟ್ಟಿದೆ. ಆ ಉಪ್ಪು ಹೆಪ್ಪುಗಟ್ಟಿರೋ ಕಾರಣ ಒಂದು ಸಲ ಮಳೆ ಬಂತು ಅಂತ ಹೇಳ್ತಂದರೆ ತಕ್ಷಣ ಅದು ಹಿಂಗೆ ಹೋಗೋದಿಲ್ಲ, ಹಾಗೆ ನಿಂತಿರುತ್ತಂತೆ. ಆ ನಿಂತಿರೋ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಏನಾದರೂ ಬಿದ್ದರೆ ಅಷ್ಟು 10,000 ಚದರ ಕಿಲೋಮೀಟರಲ್ಲಿರುವಂಥ ನೀರು, ನೀರಿನ ಮೇಲೆ ಬೀಳುವ ಬೆಳಕು ಎಲ್ಲವೂ ಒಮ್ಮೆಲೆ ಪ್ರತಿಫಲಿಸುತ್ತಂತೆ. ಅದು ಒಂದು ಬೃಹತ್ ಕನ್ನಡಿಯ ಹಾಗೆ ಕಾಣುತ್ತೆ. ಜಗತ್ತಲ್ಲಿ ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದ ದೃಶ್ಯ ಇದು. ಸಲಾರ್ ಡಿ ಉಯಿನಿ ಅಂತಕ್ಕಂಥ ಒಂದು ಸ್ಥಳ ಬೊಲಿವಿಯಾದಲ್ಲಿ ಇದೆಯಂತೆ. ಮುಂದಿನ ಪುಸ್ತಕ ಸಾಧನೆಗೆ ಸಾಧನ, ಸುಗಮ ಜೀವನ. ಎಂಡಮೂರಿ ವೀರೇಂದ್ರನಾಥ್ ಅವರ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಯತಿರಾಜ್ ವೀರಾಂಬುದಿ ಅವರು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನೇ, ಫೋ, ನ, ಕಾ, ಮ. ಹೇಳಿ ಕಾಂತರಾಜು. ನೇರ ಫೋನ್ ಇನ್ ಕಾರ್ಯಕ್ರಮ. ನೇರ ಫೋನ್ ಇನ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ವಿಜಯ ವಾಸುದೇವರಾವ್. ಭುವನೇಶ್ವರಿ ಹೌದಾ? ಸೇಮ್ ಸರ್. ಸೇಮ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ನೇರ ಫೋನ್ ಇನ್ ಕಾರ್ಯಕ್ರಮ ಉತ್ತರ ಸರಿಯಾಗಿದೆ.
ಸಾಧನೆಗೆ ಸಾಧನ ಎನ್ನುವ ಈ ಒಂದು ಪುಸ್ತಕವನ್ನು ಕಾಂತರಾಜು ಅವರಿಗೆ ಕೊಟ್ಟಿದ್ದೇವೆ. ಗಂಗಾವತಿ ಪ್ರಾಣೇಶ್ ಅವರು ಬರೆದಂಥ ಪುಸ್ತಕ ನುಡಿ ಪಡಿ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 44 ಕೂಡು 39, 67 ಕಳೆ 43, 23 ಗುಣಿಸು 9, 155 ಭಾಗಿಸು 5. ಬಜರುತ್ತಿದ್ದಾರೆ ಕಾಂತರಾಜು. ಅಂತಿಮ ಉತ್ತರ ಸರ್ 347. 3, 4, 7. ವಿಜಯ ವಾಸುದೇವರಾವ್ ಹಾಗೂ ಭುವನೇಶ್ವರಿ ಲೆಕ್ಕ ಸರಿಯಾಗಿದೆಯಾ ನೋಡಿ. ಕಾಂತರಾಜು ಒಂದು ಸಲ ಕೂಡಿಬಿಡಿ ಲೆಕ್ಕನ ಮತ್ತೊಮ್ಮೆ. ಭುವನೇಶ್ವರಿ ಅವ್ರದ್ದಾಯ್ತಾ? ಬಜರುತ್ ಬಿಟ್ಟು ಉತ್ತರ ಕೊಡಿ, ಹೇಳಿ. 345. 345 ಭಿನ್ನವಾದ ಉತ್ತರ. ವಿಜಯ ವಾಸುದೇವರಾವ್. ಕಾಂತರಾಜು ಸರ್ 345. ಎಷ್ಟಮ್ಮ? 345. 345 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 83, 24, 207, 31 ಎಲ್ಲವನ್ನು ಕೂಡಿದ್ರೆ 345 ಬಂದಿದೆ. ಈ ಉತ್ತರವನ್ನು ನಿಖರವಾಗಿ ಕೊಟ್ಟವರು ಭುವನೇಶ್ವರಿ ಅವರು. ನುಡಿ ಪಡಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕಣ್ಣ ಕನ್ನಡಿಯಲ್ಲಿ ಎನ್ನುವ ಪುಸ್ತಕ ಅಬ್ಬೂರು ಪ್ರಕಾಶ್ ಅವರು ಬರೆದಿರುವಂಥದ್ದು. ಅಬ್ಬೂರಿನಲ್ಲಿ ತಮ್ಮ ಅನುಭವಗಳು ಏನಿದೆ ಅದನ್ನು ಈ ಪುಸ್ತಕದಲ್ಲಿ ಸಂಗ್ರಹಿಸಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕೆ. ದಾಮೋದರನ್, ಜಗದೀಶ್ ಜೋಶಿಲಾ, ಹೃದಯ ನಾರಾಯಣ ದೀಕ್ಷಿತ್, ಕಿಶೋರ್ ಕುಣಾಲ್. ಮೊದಲಿಗೆ ಕಾಂತರಾಜು, ಆನಂತರ ವಿಜಯ ವಾಸುದೇವರಾವ್. ಕೆ. ದಾಮೋದರನ್ ಸರ್. ಆಯ್ಕೆ 1 ವಿಜಯ ವಾಸುದೇವರಾವ್. ಹೃದಯ ನಾರಾಯಣ ದೀಕ್ಷಿತ್. ಆಯ್ಕೆ 3 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕಿಶೋರ್ ಕುಣಾಲ್ ಆಗಿತ್ತು. ಕಿಶೋರ್ ಕುಣಾಲ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಬಿಹಾರ ರಾಜ್ಯಕ್ಕೆ ಸೇರಿದವರು. ಸಾರ್ವಜನಿಕ ಸೇವೆ ಸಲ್ಲಿಸಿದ್ದಾರೆ. IPS ಅಧಿಕಾರಿಯಾಗಿದ್ದರು ಇವರು. ಬಾಬ್ರಿ ಮಸ್ಜಿದ್ ವಿವಾದ ಬಹಳ ಪ್ರಖ್ಯಾತವಾದದ್ದು. ಈ ಒಂದು ವಿವಾದದಲ್ಲಿ ಹಿಂದೂ ಪರಿಷತ್ ಮತ್ತು ಬಾಬ್ರಿ ಮಸೀದಿ ಕಮಿಟಿ ಇತ್ತಲ್ಲ, ಈ ಎರಡೂ ಸಂಸ್ಥೆಗಳ ನಡುವೆ ಇವರು ಮಧ್ಯಸ್ಥಿಕೆಯನ್ನು ವಹಿಸಿ ಯಾವುದೋ ಒಂದು ತೀರ್ಮಾನಕ್ಕೆ ಬನ್ನಿ ಅನ್ನೋ ರೀತಿಯಲ್ಲಿ ಬಹಳ ಸೊಗಸಾದ ಕೆಲಸವನ್ನು ಮಾಡಿದ್ದಾರೆ. ಸಂಧಾನಕಾರರಾಗಿ VP ಸಿಂಗ್ ಕಾಲದಲ್ಲಿ, ಚಂದ್ರಶೇಖರ್ ಕಾಲದಲ್ಲಿ ಹಾಗೂ ನರಸಿಂಹರಾವ್ ಮೂವರು ಪ್ರಧಾನಮಂತ್ರಿಗಳ ಕಾಲದಲ್ಲಿ ಇವರು ಈ ಎರಡೂ ಸಂಘಗಳ ನಡುವೆ ಸೌಹಾರ್ದತೆಯಿಂದ ಒಂದು ಸಂಧಾನವನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರಂತೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಆರೋಗ್ಯ ಸಂಹಿತೆ ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸ, ಭಾ, ನೆ, ಕ, ರ, ವ, ಮ, ಕ. ಬಜರ್ ಒತ್ತಿದ್ದಾರೆ ವಿಜಯ ವಾಸುದೇವರಾವ್. ಸಕಾರಾತ್ಮಕ ಭಾವನೆ. ಸಕಾರಾತ್ಮಕ ಭಾವನೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಕಾಂತರಾಜು? ಸರಿ ಸರ್. ಭುವನೇಶ್ವರಿ, ಉತ್ತರವನ್ನು ನೋಡೋಣ. ಸಕಾರಾತ್ಮಕ ಭಾವನೆ ಉತ್ತರ ಸರಿಯಾಗಿದೆ. ಆರೋಗ್ಯ ಸಂಹಿತೆ ಈ ಪುಸ್ತಕವನ್ನು ವಿಜಯ ವಾಸುದೇವರಾವ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ, ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಮೆಲ್ಲಗೆ ಪುಸ ಪುಸ ಉಬ್ಬಿಸು,
ಮೋಸವಲ್ಲ ಬೆಣ್ಣೆಯ ಅಮ್ಮ, ಕಾಯಬೇಡ ಅನಾರೋಗ್ಯವಾಗಿದೆ. ಹೇಳಿ ಭುವನೇಶ್ವರಿ. ಮೊದಲನೇದಕ್ಕೆ ಹೊಗಳು ಬಟ್ಟ. ಹೊಗಳು ಬಟ್ಟ. 3 ಶಬ್ದ ಸಿಕ್ತಾ? ಸಿಕ್ಕಿಲ್ಲ. ವಿಜಯ ವಾಸುದೇವರಾವ್, ಕಾಂತರಾಜು. ಮೊದಲನೇ ಶಬ್ದ ನಾ ಕೊಟ್ಬಿಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದು ಉತ್ತರ ಪುಸಲಾಯಿಸು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ವಿಜಯ ಅವರು ಬಜರ್ ಒತ್ತಿದ್ದಾರೆ. ಉತ್ತರ ಮೊಸರು. ಮೊಸರು. ಕಾಂತರಾಜು ಮೊಸರು. ಮೊಸರು. ಭುವನೇಶ್ವರಿ ಮೊಸರೇನಾ? ಮೊಸರು ಸರ್. ಮೊಸರು. ಉತ್ತರವನ್ನು ನೋಡೋಣ. ಮೊಸರು ಉತ್ತರ ಸರಿಯಾಗಿದೆ. ಸಾವಿತ್ರಿಬಾಯಿ ಫುಲೆ ಬೆಳಕಿನ ದೊಂದಿ ನಾಟಕದ ಪುಸ್ತಕ ಡಾಕ್ಟರ್ DS ಚೌಗುಲೆ ಬರೆದಿರುವಂಥದ್ದು. 3 ಉತ್ತರ. ಮೊದಲಿಗೆ ಬಜರ್ ಒತ್ತಿದ್ದಾರೆ ವಿಜಯ, ಆನಂತರ ಭುವನೇಶ್ವರಿ, ಕೊನೆಯಲ್ಲಿ ಕಾಂತರಾಜು ಅವರು. ವಿಜಯ ಕಾಯಿಲೆ. ಕಾಯಿಲೆ. ಭುವನೇಶ್ವರಿ ಕಾಯಿಲೆ. ಕಾಯಿಲೆ. ಉತ್ತರವನ್ನು ನೋಡೋಣ. ಕಾಯಿಲೆ ಉತ್ತರ ಸರಿಯಾಗಿದೆ. ಭೂತಾಯಿ ಕವನ ಸಂಕಲನ KV ಲಕ್ಷ್ಮಣಮೂರ್ತಿ ಬರೆದಿರುವಂಥ ಪುಸ್ತಕ ಕೊಟ್ಟಿದ್ದೇವೆ ವಿಜಯ ವಾಸುದೇವರಾವ್ ಅವರಿಗೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ವಿಜಯ ವಾಸುದೇವರಾವ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಎತ್ತಿ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಅಪಹರಿಸು, ದೂರದಿಂದ ದಾನ ಮಾಡು. ದೂರದಿಂದ ದಾನ ಮಾಡು. ಮುಂದಿನ ಪ್ರಶ್ನೆ, ಗಿಳಿಯ ಧ್ವನಿ, ಗಿಳಿ ಅಥವಾ ಗಿಡಿ, ಗಿಣಿಯ ಧ್ವನಿ ಅಥವಾ ಗಿಳಿಯ ಧ್ವನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀರವಾಣಿ, ವೀರವಾಣಿ. ವೀರವಾಣಿ. ಕೀರವಾಣಿ. ಮುಂದಿನ ಪ್ರಶ್ನೆ, ಕನಕಪುರ ಮಾಗಡಿ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ರಾಮನಗರ, ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳದಿದ್ದರೆ ಗೊತ್ತಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಣ್ಣಯ್ಯನ ಕುದುರೆಗೆ ಮೈಯೆಲ್ಲ ಗಾಯ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎತ್ತಿ ಹಾಕು ಅಂದರೆ ಅಪಹರಿಸು. 2 ಉತ್ತರ ಕೀರವಾಣಿ ಆಗಿತ್ತು, ವೀರವಾಣಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ರಾಮನಗರ ಆಗಿತ್ತು, ಬೆಂಗಳೂರು ಗ್ರಾಮಾಂತರ ಅಂದ್ರಿ. 4ನೇ ಪ್ರಶ್ನೆಗೆ ಉತ್ತರ ಅಳದಿದ್ದರೆ ಅಮ್ಮನು ಹಾಲುಣಿಸಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಣ್ಣಯ್ಯನ ಕುದುರೆಗೆ ಮೈಯೆಲ್ಲ ಗಾಯ, ಕಬ್ಬಿಣದ ಜರಡಿ ಆಗಿತ್ತು. ಇದಕ್ಕೆ ತಾವು ಉತ್ತರ ಕೊಟ್ಟಿಲ್ಲ. ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಈಗ ಅವಕಾಶ ಕಾಂತರಾಜು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಎತ್ತಿ ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಎಲ್ಲರಿಗೆ ಕಾಣುವಂತೆ ಹಿಡಿ, ಸರಿ ಎಂದು ವಾದಿಸು. ಎಲ್ಲರಿಗೂ ಕಾಣುವಂತೆ ಹಿಡಿ. ಮುಂದಿನ ಪ್ರಶ್ನೆ, ಅನಾದರ, ತಿರಸ್ಕಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೀಟು, ಕೀಟು. ಕೀಟು. ಮುಂದಿನ ಪ್ರಶ್ನೆ, ಬಾಗೇಪಲ್ಲಿ ಗುಡಿಬಂಡೆ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕೋಲಾರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ. ಮುಂದಿನ ಪ್ರಶ್ನೆ, ಅಳಿಲು ಏರಿದರೆ ತೆಂಗಿನಕಾಯಿ ಬಿದ್ದೀತೆ. ತೆಂಗಿನಕಾಯಿ ಬಿದ್ದೀತೆ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಚ್ಚಿದರೆ ಕಚ್ಚುತ್ತದೆ ಹಾವಲ್ಲ, ಕೆಂಪಗೆ ನಿಂತಿದ್ದರೂ ಬೆಂಕಿಯಲ್ಲ, ಸೀನು ಬರಿಸುತ್ತದೆ ಸೀನಣ್ಣ ಅಲ್ಲ, ನಾನು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎತ್ತಿ ಹಿಡಿ ಅಂದರೆ ಸರಿಯೆಂದು ವಾದಿಸು. ಮುಂದಿನ ಪ್ರಶ್ನೆಗೆ ಉತ್ತರ ಕೀಟು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ
ಚಿಕ್ಕಬಳ್ಳಾಪುರ ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಅಳಿಲು ಏಳಿದರೆ ಅರಳಿ ಮರ ಅಲ್ಲಾಡೀತೆ. ಬಡವ ಏನೇ ಗಲಾಟೆ ಮಾಡಿದ್ರು ಕೇಳೋರು ಯಾರು? 5ನೇ ಪ್ರಶ್ನೆಗೆ ಉತ್ತರ ಇದು ಕೆಂಪು ಮೆಣಸಿನಕಾಯಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಭುವನೇಶ್ವರಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಎದುರು ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಮುಖತಃ ಭೇಟಿಯಾಗು, ಪ್ರತಿಭಟಿಸು. ಪ್ರತಿಭಟಿಸು. ಮುಂದಿನ ಪ್ರಶ್ನೆ, ಮಣ್ಣಿನ ಪಾತ್ರೆ, ಮಡಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಲತಿ, ಸವತಿ. ಕಲತಿ. ಮುಂದಿನ ಪ್ರಶ್ನೆ, ಮಾಲೂರು ಮುಳುಬಾಗಿಲು ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕೋಲಾರ, ಚಿಕ್ಕಬಳ್ಳಾಪುರ. ಕೋಲಾರ ಸರ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಂಗಳದಲ್ಲಿ ಒದ್ದು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಲ್ಲಾಗಿದ್ದರೆ ಹಾಲು, ಎದುರು ಬಂದರೆ ಕೋಲು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಪ್ರತಿಭಟಿಸು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಲತಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕೋಲಾರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಂಗಳದಲ್ಲಿ ಒದ್ದು ಅಡುಗೆ ಮನೆಯಲ್ಲಿ ಕಾಲು ಹಿಡಿದ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹಾವು. ಕಲ್ಲಿನ ರೂಪದಲ್ಲಿದ್ದರೆ ಹಾಲು ಹಾಕ್ತೇವೆ, ನಿಜವಾದ ಹಾವು ಅಂದರೆ ಕೋಲಲ್ಲಿ ಹೊಡಿತೇವೆ. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡೋಣ. ವಿಜಯ ವಾಸುದೇವರಾವ್ ಅವರಿಗೆ 3 ಪುಸ್ತಕ ಬಂದಿದೆ. ಕಾಂತರಾಜು ಅವರಿಗೂ 3 ಪುಸ್ತಕ ಹಾಗೂ ಭುವನೇಶ್ವರಿ ಸತ್ಯನಾರಾಯಣ ಅವರಿಗೆ 6 ಪುಸ್ತಕ ಬಂದಿದೆ. ಪುಸ್ತಕಗಳನ್ನು ಕೊಡುವ ಸಮಯ ಈಗ ಬಂದಿದೆ. ವಿಜಯ ಅವರು ದಯವಿಟ್ಟು 3 ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಕಾಂತರಾಜು ಅವರಿಗೂ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಭುವನೇಶ್ವರಿ ಅವರಿಗೆ 6 ಪುಸ್ತಕ ತಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಅಲಾಸ್ಕಾ ದೇಶದಲ್ಲಿ ಒಂದು ಕಪ್ಪೆ ಇದೆ. ಅಲಾಸ್ಕಾದಲ್ಲಿ ಯಾವಾಗಲೂ ಮಂಜು ತುಂಬಿರುತ್ತೆ, ಅದು ಗೊತ್ತಿರುವಂಥ ವಿಚಾರ. ಈ ಕಪ್ಪೆ ಮಂಜುಗಡ್ಡೆಯ ಒಳಗೆ ಸಿಗಾಕೊಂಡ್ಬಿಡುತ್ತೆ ಚಳಿಗಾಲ ಬಂದಾಗ, ಹಾಗೇ ಇರುತ್ತೆ. ಮತ್ತೆ ಬೇಸಿಗೆ ಬಂದು ಮಂಜು ಕರಗಿದಾಗ ಆ ಹಿಮದ ಒಳಗೆ ಇದ್ದಂಥ ಈ ಕಪ್ಪೆಗೆ ನಿಧಾನವಾಗಿ ಜೀವ ಬರುತ್ತೆ, ಚೇತರಿಸ್ಕೊಳ್ಳುತ್ತೆ, ತನ್ನ ಚಟುವಟಿಕೆ ಆರಂಭ ಮಾಡುತ್ತಂತೆ. ಅಲ್ಲಿಯವರೆಗೆ ಮಂಜುಗಡ್ಡೆಯ ಒಳಗೆ ತನ್ನ ಜೀವವನ್ನು ಹೇಗೆ ಹಿಡಿದಿಟ್ಟುಕೊಂಡಿದೆ ಆ ಕಪ್ಪೆ, ಇದು ವಿಜ್ಞಾನಿಗಳಿಗೆ ಇವತ್ತಿಗೂ ಒಂದು ಸವಾಲಾಗಿದೆಯಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.